ಪೂರ್ಣೇಶ್ವರ್ ನಮ್ಮ ಜೊತೆ ಇದ್ದಾರೆ. ಅವರು ಯಾಕೆ ಟಿವಿಕೆ ಪಕ್ಷಕ್ಕೆ ಮತ ಹಾಕಿದ್ರು, ಅವ್ರು ಏನನ್ನ ಬಯಸಿ ಈ ಒಂದು ಮತದಾನವನ್ನು ಮಾಡಿದ್ದಾರೆ, ಇನ್ನು ಎಲ್ಲ ಮಾಹಿತಿಯನ್ನು ಅವ್ರ ಹತ್ರ ಕೇಳ್ತಾ ಹೋಗೋಣ. ಹೇಳಿ ಪೂರ್ಣೇಶ್ವರೇ, ನಿಮಗೆ ಯಾವ ವಿಚಾರದ ಮೇಲೆ ಟಿವಿಕೆ ಪಕ್ಷದ ಮೇಲೆ ಒಲವಾಯಿತು? ಟಿವಿಕೆ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಒಂದು ಚೇಂಜ್ ಬರಬೇಕಂತ. ಯಾಕಂದರೆ DMK ಇರಬೇಕಾದ್ರೆ ಸಖತ್ತು ಪ್ರಾಬ್ಲಮ್ ಇತ್ತು. ಅದಕ್ಕೆ ಒಂದು ಚೇಂಜಿಗೆ ಹಾಕಿ. ಏನು ಪ್ರಾಬ್ಲಮ್ ಅಂದರೆ ಇವಾಗ ಒಂದು ರೌಡಿಸಮ್ ಜಾಸ್ತಿ ಆಯಿತು. ರೌಡಿಸಮ್ ಜಾಸ್ತಿ ಇತ್ತು. ಆಮೇಲೆ ಲೇಡೀಸಿಗೆಲ್ಲ ಸೇಫ್ಟಿ ಇಲ್ಲ. ಇನ್ನೊಂದು ಭ್ರಷ್ಟಾಚಾರ ಅಂತ ಭ್ರಷ್ಟಾಚಾರ ಜಾಸ್ತಿ ಇತ್ತು. ಒಂದು ಚೇಂಜಿಗೆ ಹಾಕಿ. ಯಾಕಂದರೆ ADMK DMK ಇವರಿಬ್ಬರೇ ಒಬ್ಬರು ಚೇಂಜ್ ಆಗಿ ಬಂದಿದ್ದು. ಒಂದು ಚೇಂಜಿಗಾಗಿ TVKಗೆ ಹಾಕೋಣ ಅಂತ. ಯಾಕೆ ADMKಗೆ ಇನ್ನೊಂದ್ಸರಿ ಅವಕಾಶ ಕೊಡ್ಬೋದಿತ್ತಲ್ವ? TVKನೇ ಯಾಕೆ ಆಯ್ಕೆ ಮಾಡಿದ್ರಿ? ಏನು ಆಯ್ಕೆ ಇಲ್ಲ, DMK ವಿರೋಧವಾಗಿ TVK ಇದ್ದಾರೆ ಅಂತ ಆಯ್ಕೆ ಮಾಡಿದ್ರಾ, ಅಥವಾ ವಿಜಯ್ ಅವರು ಏನಾದರೂ ಹೊಸದಾಗಿ ಮಾಡ್ತಾರೆ ಅಂತ TVKನ ಆಯ್ಕೆ ಮಾಡಿದ್ರಾ? ಇಲ್ಲ, ADMK ಅಂದರೆ ಒಂದು ಪ್ರಾಬ್ಲಮ್ ಆಯಿತು, ಸ್ಟೆರ್ಲೈಟ್ ಅಂತ ಒಂದು ಪ್ರಾಬ್ಲಮ್ ಆಯಿತು. ಆವಾಗ ಅವರೇ ಇದ್ದಿದ್ದು ADMK. ಆವಾಗ ಏನು ಮಾಡಿಬಿಟ್ರು, ಹೋರಾಟಕ್ಕೆ ಬಂದ್ರಲ್ಲ ಮಕ್ಕಳು, ಅವ್ರ ಮೇಲೆ ಗನ್ ಫೈರ್ಲ್ಲ ಮಾಡಿಬಿಟ್ರು. ಅದೊಂದು ದೊಡ್ಡ ಪ್ರಾಬ್ಲಮ್ ಆಗೋಯ್ತು. ಆದರೆ ಅದು ಇವಾಗ ಯಾರೂ ಮಾತಾಡಲ್ಲ, ಮುಗ್ದೋಯ್ತು ಅಂತ ಬಿಟ್ಬಿಡ್ತಾರೆ. ಆದರೆ ಅದಕ್ಕೆ ಆವಾಗ ಇದ್ದಿದ್ದು ಚೀಫ್ ಮಿನಿಸ್ಟರಾಗೆ ADMK ಪಳನಿಸ್ವಾಮಿನೇ ಇದ್ದಿದ್ದು. ಅವರು ಕರೆಕ್ಟಾಗಿ ನೋಡಿಲ್ಲ. ಅದಕ್ಕೆ TVKನೂ ಬೇಡ, ಇದು DMKನೂ ಬೇಡ, ADMKನೂ ಬೇಡ, ಒಂದು ಚೇಂಜಿಗೆ TVK ಹಾಕೋಣ ಅಂತ. ಅಂದರೆ ಈಗ DMK ADMK ಬೇಡ, TVK ಬೇಕು ಅಂತ ಆಯ್ಕೆ ಮಾಡಿರೋದಾ? ಹೌದು. ಅಥವಾ ವಿಜಯ್ ಅವರು ಅವ್ರ ಭರವಸೆಗಳು ಅಥವಾ ಹೊಸ ಯುಗಕ್ಕೆ ಅಥವಾ ಯುವಕರಿಗೆ ಏನಾದರೂ ಬದಲಾವಣೆ ತರ್ತಾರೆ, ಏನಾದ್ರು ಹೊಸ ಅವಕಾಶಗಳು ಕೊಡ್ತಾರೆ ಅಂತ ಓಟ್ ಹಾಕಿಲ್ವಾ ನೀವು? ಹಂಗಾದ್ರೆ ಅಂದರೆ ಏನಾದರೂ ಮಾಡ್ತಾರೆ ಯುವಕರಿಗೆ ಅಂತ ಓಟ್ ಹಾಕ್ಲಿಲ್ವಾ, ಅಥವಾ ಬದಲಾವಣೆಗೋಸ್ಕರ ಅಷ್ಟೇ ಓಟ್ ಹಾಕಿಲ್ಲ? ಇಲ್ಲ, ಮಾಡ್ತಾರಂತ ಒಂದು ನಂಬಿಕೆ. ಯಾಕಂದರೆ ಅವರು ಸಖತ್ತು ಹೇಳಿದ್ದಾರೆ ಇದೆಲ್ಲ ಮಾಡ್ತೀನಂತ. ಅದರಲ್ಲಿ ವಿಷಯ ಎಲ್ಲ ಡೌಟೇ. ಆದ್ರೂ ಸೇರಿ ಅವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆ ಅವರು ಮುಖತಿಗಾಗ ಹಾಕಿದ್ದೀವಿ, ಅವ್ರ ಫೇಸಿಗಾಗಿ. DMK ಅವರು ಚುನಾವಣೆ ಪ್ರಚಾರದಲ್ಲಿ ಹೇಳ್ತಾ ಇದ್ರು, ವಿಜಯ್ ಅವರು ಸಾಮಾನ್ಯವಾಗಿ ಸಿನಿಮಾದಲ್ಲಿ ಒಂದೇ ರಾತ್ರಿಗೆ ಮುಖ್ಯಮಂತ್ರಿ ಕೂಡ ಆಗ್ಬೋದು, ಪ್ರಧಾನಮಂತ್ರಿ ಕೂಡ ಆಗ್ಬೋದು, ರಾಜಕಾರಣ ಸಿನಿಮಾ ಥರ ಅಲ್ಲ, ರಾಜಕಾರಣದಲ್ಲಿ ನೀವು CM ಆಗಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು DMK ಅವರು. ಅವ್ರಿಗೆ ಹೇಳಿದ್ದು ಓಕೆನೇ, ಆದರೆ ಇವರು TVK ಇಷ್ಟು ಲೀಡಿಗೆ ಬಂದಿದ್ದಕ್ಕೆ ಮುಖ್ಯ ಕಾರಣ ಜೆನ್ಸಿನೇ. ಯಾಕಂದರೆ ಅವ್ರು ಮಾತಾಡಿದ್ದು ತಮಿಳ್ನಾಡಲ್ಲಿ ನಡೆದಿದ್ದು ಎಲ್ಲ ವಿಷಯನೂ ಸೋಷಿಯಲ್ ಮೀಡಿಯಲ್ಲಿ ಹೊರಗಡೆ ಬರೋಕ್ಕಾಗಾಯಿತು. ಅವ್ರು ಮಾಡಿರೋ ಕೆಟ್ಟ ವಿಷಯ, ಇದಕ್ಕೆ ಇವರ ಕಾರಣ ಅಂತ ಸ್ವಲ್ಪ ಗೊತ್ತಾಗೋಯಿತು. ಆಮೇಲೆ ಸರಿ, ಒಂದು ಚೇಂಜಿಗೆ ಇವರು ಇಷ್ಟೆಲ್ಲ ಮಾಡಿದ್ದಾರೆ, ಬೇಡ ಅಂತ TVKಗೆ ಹಾಕಿದ್ದು. ಅಂದರೆ ಸೋಷಿಯಲ್ ಮೀಡಿಯಾಗೆ ಇಷ್ಟೆಲ್ಲ ಶಕ್ತಿ ಇದೆ ಅಂತ ತೋರಿಸ್ಕೊಟ್ಟಿತ್ತು TVK ಅಂತ ಹೇಳ್ಬೋದಾ? ಹೌದು, ನಿಜವಾಗ್ಲೂ. ಯಾಕೆಂದರೆ 2014ರಲ್ಲಿ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಚುನಾವಣೆ ಅಥವಾ ಪಾರ್ಲಿಮೆಂಟ್ ಚುನಾವಣೆ ನಡೀಬೇಕಾದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚು ಪ್ರಚಾರ ಆಗಿತ್ತು. ಆಗಿನೂ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಗೆ ಬರ್ತಾ ಇತ್ತು. ಆದರೆ ಈಗ ಪ್ರತಿಯೊಬ್ಬ ಯುವಕರ ಕೈಯಲ್ಲೂ ಮೊಬೈಲ್ ಇದೆ, ಪ್ರತಿಯೊಬ್ಬರತ್ರ ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ದಾರೆ. ಬಹುತೇಕ 80% ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಸೊ ಹೀಗಾಗಿ ಸೋಷಿಯಲ್ ಮೀಡಿಯಾನ ಪಾಸಿಟಿವ್ ಆಗಿ ವಿಜಯ್ ಅವರು ಬಳಸ್ಕೊಂಡ್ರಾ? ಹೌದು, ನಿಜವಾಗ್ಲೂ. ಯಾಕಂದರೆ ಇವಾಗ ಈ ಎಲೆಕ್ಷನ್ ನಡೆದಿದ್ದು ಸೋಷಿಯಲ್ ಮೀಡಿಯಾಲೇ. TMK ಒಂದು 46 ಕೋಟಿ ಲಕ್ಷ ಅವರು ಖರ್ಚು ಮಾಡಿದ್ದಾರೆ. ಯಾಕಂದರೆ ಆ್ಯಡಿಗೆ ಯೂಟ್ಯೂಬಲ್ಲಿ ಆ್ಯಡ್ ಬರುತ್ತೆ, ಯೂಟ್ಯೂಬಲ್ಲಿ ಹೋದರೆ ಆ್ಯಡ್ ಬರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಹೋದರೆ ಆ್ಯಡ್ ಬರುತ್ತೆ, ಆ್ಯಡು ಅಷ್ಟು ಖರ್ಚು ಮಾಡಿದ್ದಾರೆ DMK ಅವರು. TVK ಆದರೆ ಅವ್ರು ಖರ್ಚು ಮಾಡಿಲ್ಲ. ಆದರೆ ಅವರಿಗೆ ವಿಜಯ್ ಅಂದರೆ ಒಂದು ಆ್ಯಕ್ಟ್ರು, ಅವ್ರಿಗೆ ಫ್ಯಾನ್ ಇದ್ದಾರಲ್ಲ, ಆಮೇಲೆ ಅವರೆಲ್ಲ ರೀಲ್ಸು ಆಮೇಲೆ ಎಡಿಟ್ಸ್ಲ್ಲ ತೆಗ್ದಾಕಿ ಒಂದು ಲೀಡಿಂಗ್ ತೊಗೊಂಡು ಬಂದುಬಿಟ್ರು. ಅಂದರೆ DMK ಅವರು ಹಣ ಕೊಟ್ಟು ಬೂಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಡಿಜಿಟಲ್ ಮೀಡಿಯಾಗಳಲ್ಲಿ ಆ್ಯಡ್ಸ್ನ ಜಾಹೀರಾತು ಕೊಟ್ಟರು ಕೂಡ ಗೆಲ್ಲಿಕ್ಕಾಗಿಲ್ಲ. ಕಲ್ಟ್ ಫ್ಯಾನ್ಸು, ವಿಜಯ್ಗೆ ಕಲ್ಟ್ ಫ್ಯಾನ್ಸ್ ಇದ್ದಾರೆ, ಕಲ್ಟ್ ಫ್ಯಾನ್ಸು ಅವ್ರನ್ನ ರೀಚ್ ಮಾಡಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ? ಹೌದು, ನಿಜವಾಗ್ಲೂ.